ಒಂದು ದಟ್ಟವಾದ ಕಾಡಲ್ಲಿ ಒಂದು ಹುಲಿ ಒಂದು ಫ್ಯಾಕ್ಟ್ರಿ ನಡೆಸ್ತಿರುತ್ತಂತೆ. ಆ ಫ್ಯಾಕ್ಟ್ರಿಲಿದ್ದಂತ ಒಂದು ಇರುವೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರುತ್ತೆ. ಸೊ ಎಲ್ಲ ಕೆಲಸ ಚೆನ್ನಾಗಿ ಆಗ್ತಿರುತ್ತೆ, ಫ್ಯಾಕ್ಟ್ರಿಗೂ ಕೂಡ ತುಂಬಾ ಲಾಭ ಆಗ್ತಿರುತ್ತೆ. ಒಂದು ದಿವಸ ಹುಲಿ ಅನ್ಕೊಳ್ಳುತ್ತಂತೆ ಇನ್ನೂ ಹೆಚ್ಚು ಲಾಭ ಮಾಡಬೇಕು, ಸೊ ಒಬ್ಬ ಎಕ್ಸ್ಪರ್ಟ್ ಮ್ಯಾನೇಜರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಜೇನುನೊಣನ ಮ್ಯಾನೇಜರ್ ಆಗಿ ತಗೊಳುತ್ತಂತೆ. ಸೊ ಮ್ಯಾನೇಜರ್ ಆಗಿ ಬಂದ ತಕ್ಷಣನೇ ಆ ಜೇನುನೊಣ ಕೇಳುತ್ತಂತೆ, ನನಗೆ ಆ ಇರುವೆಯ ವರ್ಕ್ ಶೆಡ್ಯೂಲ್ ಬೇಕು, ಅದರ ರಿಪೋರ್ಟ್ ಬೇಕು ಮತ್ತು ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂತ. ಸೊ ಈ ರಿಪೋರ್ಟ್ ಗಳನ್ನ ಮತ್ತು ಗ್ರಾಫ್ ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಅಂತಾನೆ ಹುಲಿ ಒಂದು ಸಪರೇಟ್ ಆಗಿ ಕಂಪ್ಯೂಟರ್ ಸೆಕ್ಷನ್ ತೆಗೆದು ಅಲ್ಲಿ ಒಂದು ಮೊಲಾನ ಮತ್ತು ಒಂದು ಬೆಕ್ಕನ್ನ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಸೆಕ್ರೆಟರಿ ಆಗಿ ಕೂರಿಸುತ್ತಂತೆ. ಸೊ ಅವತ್ತಿನಿಂದ ಫ್ಯಾಕ್ಟ್ರಿಯಲ್ಲಿ ರಿಪೋರ್ಟ್ಸ್, ಮೀಟಿಂಗು ಅಂತ ಪೇಪರ್ ವರ್ಕ್ ಜಾಸ್ತಿ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ. ಸೊ ಫ್ಯಾಕ್ಟ್ರಿಯಿಂದ ಒಂದು ಕಡೆ ಲಾಭ ಕಡಿಮೆ ಆಗ್ತಿದೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಿದೆ ಅಂತ ಹೇಳಿ ಒಂದು ಟೆಕ್ನಿಕಲ್ ಗೈಡೆನ್ಸ್ ಬೇಕು ಅಂತ ಒಂದು ಎಕ್ಸ್ಪರ್ಟ್ ಮಂಗನನ್ನ ಹುಲಿ ನೇಮಿಸುತ್ತೆ. ಸೊ ಅವತ್ತಿನಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಂತ ಇರುವೆ ಕೆಲಸ ಮಾಡಕ್ಕೂ ಮುಂಚಿನ ಅವ್ರ ಪರ್ಮಿಷನ್ ಕೇಳಬೇಕಿತ್ತು, ಕೆಲಸ ಆದ್ಮೇಲೂ ಕೂಡ ಅವ್ರಿಗೆ ರಿಪೋರ್ಟ್ ಕೊಡಬೇಕಿತ್ತು. 3 ತಿಂಗಳು ಕಳೆದ್ಮೇಲೆ ಎಕ್ಸ್ಪರ್ಟ್ ಮಂಗ ಹೇಳುತ್ತಂತೆ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರರು ಅಗತ್ಯಕ್ಕಿಂತ ಜಾಸ್ತಿ ಇದ್ದಾರೆ, ಅವ್ರಿಗೆ ಹೆಚ್ಚು ಸಂಬಳ ಹೋಗ್ತಿದೆ, ಅದಕ್ಕೆ ಫ್ಯಾಕ್ಟ್ರಿ ಲಾಸ್ ಅಲ್ಲಿದೆ ಅಂತ ಹೇಳಿ ಯಾವ ಇರುವೆ ತುಂಬಾ ಕಷ್ಟಪಟ್ಟು ಸಂಸ್ಥೆಗೋಸ್ಕರ ದುಡಿತಿತ್ತೋ ಆ ಇರುವೆಯನ್ನೇ ಮೊದಲು ಕೆಲಸದಿಂದ ತೆಗೆದುಹಾಕ್ತಾರೆ. ಇವತ್ತಿನ ಸಮಾಜದಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಾಗಿರ್ಬೋದು ಅಥವಾ ಕಾರ್ಪೊರೇಟ್ ಸಂಸ್ಥೆಗಳಲ್ಲಾಗಿರ್ಬೋದು ಹೆಚ್ಚಾಗಿ ಇದೇ ನಡೀತಿರೋದು. ಯಾರು ಕಷ್ಟಪಟ್ಟು ಸಂಸ್ಥೆಗೋಸ್ಕರ ದುಡಿತಿರ್ತಾರೋ ಅಂಥವ್ರನ್ನ ತುಳಿದಾಕ್ಬಿಡ್ತಾರೆ.